ಅದು ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ, ಅದು ಅವಕಾಶ ಇದೆ, ಅದು ಮಾಡುವಂಥ ಅವಕಾಶ ಇದೆ. ಅದರ ಬಗ್ಗೆ ನಾನು ಮತ್ತೆ ಹುಡುಕಿಲ್ಲ. ಇವತ್ತು ಪ್ರತಿಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಯಾವುದೇ ಚರ್ಚೆ ಕೇಳಿದಾಗ ನಿಯಮಕ್ಕೆ ಅನುಸಾರವಾಗಿ ಎಲ್ಲ ಚರ್ಚೆಗೆ ನಾನು ಕೊಟ್ಟಿದ್ದೇನೆ. ವಾಲ್ಮೀಕಿ ಹಗರಣ ಇವತ್ತದ್ದು ಕಾಜಿ ಜುಡಿಷಿಯಲ್ ಎಂಕ್ವೈರಿ ಇದ್ದರೂ ಕೂಡ, SI ತನಿಖೆ ಆಗ್ತಿದ್ದರೂ ಕೂಡ ನಾವು ಚರ್ಚೆಗೆ ಅವಕಾಶ ಕೊಟ್ಟು ಇಡೀ 4 ದಿವಸ ಬರೀ ಒಂದೇ ಚರ್ಚೆಯಲ್ಲಿ ಹೋಯಿತು. 4 ದಿವಸ, ಉತ್ತರ ಆಗುವ 5 ದಿವಸ. ಇದರಲ್ಲಿ ಇದು ಈಗ ಕೊನೆಯ 1 ದಿವಸ ಮುಂಚೆ ಅವರು ತಂದಿದ್ದಾರೆ. ನಮಗೆ ಇಲ್ಲಿ ಹಲವಾರು ಬಿಲ್ಗಳು, ಇಲ್ಲಿ ಫೈನಾನ್ಸ್ ಬಿಲ್ ಅಪ್ರೂವ್ ಇವತ್ತು ಹೋಗಬೇಕು, ನಿರ್ಣಯ ಆಗಬೇಕು. ನಮ್ಮ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಅಷ್ಟೇ ಇವತ್ತು, ಯಾಕಂದರೆ ಅದು ಬಾಕಿ ಆದರೆ ಇದು ಆಡಳಿತದ ಒಂದು ವ್ಯವಸ್ಥೆ ಇವತ್ತು ಸ್ತಬ್ಧವಾಗ್ತದೆ. ಇದು ನಮಗೆ ಒಂದು ಕಡೆ. ಇನ್ನೊಂದು ಕಡೆಯಿಂದ ನಿನ್ನೆ ಬೆಳಿಗ್ಗೆ ಸಡನ್ನಾಗಿ ನಿಲುವಳಿ ಸೂಚನೆ ತಂದು ನೋಡಿ, ನಾನೊಬ್ಬ ಸ್ಪೀಕರಾಗಿ ರಾಜ್ಯದ ವಿಧಾನಸಭೆಯ ನಿಯಮಗಳಿಗೆ ಮತ್ತು ವಿಧಾನಸಭೆ ನಡೆಸುವಾಗ ಒಂದು ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ. ಒತ್ತಡ ಎಷ್ಟೇ ಇರ್ಬೋದು, ಬಟ್ ಕೆಟ್ಟ ಸಂಪ್ರದಾಯವನ್ನು ನಾನು ತರಲಿಕ್ಕೆ ನಾನು ಬರುವುದಿಲ್ಲ. ಯಾಕೆಂತ ಹೇಳಿದರೆ ಸ್ಪಷ್ಟವಾದ ನಿಯಮ ಇದೆ. 60, 62, 63 ಅಡಿಯಲ್ಲಿ ಏನಂತೆ, ಒಂದು ಇದು ಸಾರ್ವಜನಿಕ ಮಹತ್ವದ ವಿಚಾರ ಆಗಿರಬೇಕು. ಎರಡನೇದು ಅದು ರೀಸೆಂಟ್ ಅಕರೆನ್ಸ್ ಆಗಿರಬೇಕು, ಇತ್ತೀಚಿನ ದಿನಗಳಲ್ಲಿ ಅದು ಆದ ಘಟನೆ ಆಗಿರಬೇಕು. ಮೂರನೇದು ಯಾವುದೇ ಎನ್ಕ್ವೈರಿ ಆಗ್ತಾ ಇರಬಾರ್ದು, ಜುಡಿಷಿಯಲ್ ಎಂಕ್ವೈರಿ ಆಗ್ತಾ ಇರಬಾರ್ದು ಅಂತೇಳಿ. ಇದು 12 ವರ್ಷ 15 ವರ್ಷ ಹಿಂದೆ 3 ವರ್ಷ ಅಥವಾ ಎಲ್ಲ ಸೇರಿ ಈ ಎಲ್ಲ 10-12 ವರ್ಷಗಳ ಹಿಂದೆ ಕೇಸ್ಗಳನ್ನು ತಂದು ಇವತ್ತಿಲ್ಲಿ ಚರ್ಚೆ ಮಾಡಿ ಕೊಟ್ಟರೆ, ಇವತ್ತು ನಾನು ಸ್ಪೀಕರ್ ಇರ್ಬೋದು, ನಾಳೆ ನಾನು ಸ್ಪೀಕರ್ ನಾವು ಹೋಗ್ಬೋದು, ಬೇರೆ ನನ್ನ ಜಾಗಕ್ಕೆ ಬರ್ಬೋದು. ಆದರೆ ನಾನು ಇಟ್ಟಂಥ ಪ್ರಾರಂಭ ಮಾಡಿದಂಥ ಕೆಟ್ಟ ಸಂಪ್ರದಾಯನೇ ಅದನ್ನು ತೋರಿಸಿ ಇನ್ನು 25 ವರ್ಷ 30 ವರ್ಷ 40 ವರ್ಷದ ವಿಚಾರಗಳನ್ನ ತಂದು ಇದನ್ನೇ ಚರ್ಚೆ ಮಾಡಲಿಕ್ಕೆ ಕೂತ್ಕೊಂಡ್ರೆ ನಾನು ಅದಕ್ಕೆ ಜವಾಬ್ದಾರಿ ಸಾಧ್ಯವಿಲ್ಲ ಅಲ್ಲ. ಸ್ಪೀಕರಾಗಿ ವಿಧಾನ ಪರಿಷತ್ನಲ್ಲಿ ಅವ್ರದ್ದೇ ಪಕ್ಷದ ಸಭಾಪತಿ ಇದ್ದಾರೆ, ಇದರಲ್ಲಿ ಅಲ್ಲಿಯ ಮೆಜಾರಿಟಿ ಅವರು, ಇಲ್ಲಿರೋ ವಿರೋಧ ಪಕ್ಷಕ್ಕೆ ಅಲ್ಲಿ ಮೆಜಾರಿಟಿ ಇರುವಂಥದ್ದು, ಅವರೇ ಸಭಾಧ್ಯಕ್ಷರಿದ್ದಾರೆ. ಅಲ್ಲಿ ಅವ್ರು ಅಲ್ಲಿಯೂ ಕೂಡ ಯಾಕೆ ಧರಣಿ ಮಾಡ್ತಾರೆ? ಮತ್ತು ಇದು ಇಂಥ ಮಹತ್ವದ ವಿಚಾರ ಆದರೆ ಮೊದಲ 1 ವಾರದ 10 ದಿವಸದಲ್ಲಿ ಈ ಸಬ್ಜೆಕ್ಟೇ ವಿಚಾರ ಎತ್ತಲಿಲ್ಲ. ಆದ ಕಾರಣ ನಾನು ಅವರು ಮಾಡುವಂಥ ಪ್ರತಿಭಟನೆ ಬಗ್ಗೆ ಅದು ಪ್ರಜಾಪ್ರಭುತ್ವ ಸೌಂದರ್ಯ, ಎಲ್ಲರಿಗೂ ಕೂಡ ಅವಕಾಶ ಇದೆ. ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇದರ ಬಗ್ಗೆ ಮನಮೇಲೆ ಹೋಗುವುದಿಲ್ಲ.